ಆಕಸ್ಮಿಕ ಬೆಂಕಿ ಅವಘಡ, ಹಣ, ಸಾಮಗ್ರಿಗಳು, ದಿನಸಿ ಪದಾರ್ಥಗಳು ಸೇರಿದಂತೆ ಲಕ್ಷಾಂತರ ರು ನಷ್ಟ. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಗೆಜ್ಜೆಗಾರರ ಬೀದಿಯ ಮಂಜೇಗೌಡ ಲೇಟ್ ಸಂಡೇಗೌಡ ಎಂಬುವರ ಮನೆಯಲ್ಲಿ ಆಕಸ್ಮಿಕ ಬೆಂಕಿ ಅನಾಹುತದಿಂದಾಗಿ ಮನೆಯಲ್ಲಿದ್ದ ಟಿವಿ, ಸೋಫಾ ಸೆಟ್, ಮಂಚ, ಫ್ರಿಡ್ಜ್, ಆಹಾರ ಪದಾರ್ಥಗಳು ಸೇರಿದಂತೆ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ಅಲ್ಲದೆ ಲಕ್ಷಾಂತರ ರು ನಷ್ಟ ಆಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಯೋಜನೆ ಅಡಿಯಲ್ಲಿ ಪರಿಹಾರ ಒದಗಿಸಬೇಕೆಂದು ಮಾಧ್ಯಮದ ಮೂಲಕ ಮಂಜೇಗೌಡ ಅವರು ಮನವಿ ಮಾಡಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮ ಲೆಕ್ಕಾಧಿಕಾರಿ ಶಶಿಕಾಂತ್ ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿ ಪಡೆದು ವರದಿ ಸಲ್ಲಿಸುವುದಾಗಿ ಹೇಳಿದರು. ಸಿಬ್ಬಂದಿ ಲೋಕೇಶ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಳ್ಳಿಮುದ್ದನಹಳ್ಳಿ ಚಂದ್ರು ಹಾಜರಿದ್ದರು. ರಾತ್ರಿ ಊಟ ಮಾಡ್ಬಿಟ್ಟು ಹೊರಗಡೆ ಕೂತಿದ್ದಾಗ ಮನೆ ಒಳಗಡೆ ಇದ್ಕಿದ್ದಂಗೆ ಬೆಂಕಿ ಕಾಣಿಸ್ಕೊಂಡು, ಆಗ ಒಳಗಡೆ ಬಂದು ನೋಡಿದಾಗ ಬೆಂಕಿ ಹತ್ತಿ ಮನೆ ಎಲ್ಲ ಉರಿದು ಅಕ್ಕಪಕ್ಕದ ಮನೆ ಬೀದಿ ಜನಗಳೆಲ್ಲ ಬಂದು ಸಹಾಯ ಮಾಡಿ ಬೆಂಕಿ ಎಲ್ಲನೂ ಆರಿಸಿ, ಈಗ ಮನೆಯಲ್ಲಿ ಸಾಮಗ್ರಿಗಳು ಟಿ ವಿ, ಫ್ರಿಡ್ಜು, ಫರ್ನಿಚರು, ದಿನಸಿ ಸಾಮಾನುಗಳು, ಮೇಲ್ಗಡೆ ಮೇಲ್ಛಾವಣಿ, ಜಂತಿ ಇವೆಲ್ಲ ಪ್ರತಿಯೊಂದು ಸುಟ್ಟು ಕರಕಲಾಗಿದೆ. ಇದರಿಂದ ಎಷ್ಟು ನಷ್ಟ ಆಗಿರೋದು ನಿಮಗೆ? ಒಂದು 5 ರಿಂದ 6 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಮನೆಯಲ್ಲಿ ಯಾರಿಗೂ ಮಕ್ಕಳು ಯಾರು ಇರಲಿಲ್ಲ? ಮನೆ ಒಳಗೆ ಮಕ್ಕಳೆಲ್ಲ ಊಟ ಮಾಡ್ಬಿಟ್ಟು ಮುಂದೆ ಕೂತಿದ್ದು, ಎಲ್ಲ ಮುಂದ್ಗಡೆ ಆಟ ಆಡ್ತಿದ್ರು, ಮುಂದ್ಗಡೆ ಎಲ್ಲ ಕೂತಿದ್ದು.